ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ಶ್ರೀ ಹೊಳೆ ಮಹಾಗಣಪತಿ ಗಣಹೋಮ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನೊಬ್ಬಳೇ ಹೋಗ್ತಾ ಇಲ್ಲ, ನನ್ನ ಜೊತೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀ ಹೊಳೆ ಮಹಾಗಣಪತಿ ಎಲ್ಲಿ ಬರುತ್ತೆ ಅಥವಾ ಯಾವ ಪ್ಲೇಸಲ್ಲಿ ಇದೆ, ಅದಕ್ಕೆ ಬರುವಂಥ ದಾರಿ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ಲಿಕ್ಕೆ ರೆಡಿ ಹಾಕೊಂಡಿದ್ದಾರೆ. ಆದರೆ ನಾನಿನ್ನೂ ರೆಡಿನೇ ಆಗಿರಲಿಲ್ಲ. ಹೂವು ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಹಾಗೆ ಓಡ್ತಾ ಇದ್ದೀನಿ. ನನಗೋಸ್ಕರ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಮ್ಮ ಮನೆಯಿಂದ ನಾನು, ಅಕ್ಕ ಮತ್ತು ಅಮ್ಮ 3 ಜನ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮೂರಿಂದನೇ ದೂರ ಇಲ್ಲ. ನಾವು ಚಿಕ್ಕವರು ಇರಬೇಕಾದ್ರೆ ನಾವು ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಗಾಡಿಗಳಿದೆ ಅಂತ ಹೇಳಿ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಚಿಕ್ಕವರು ಇರಬೇಕಾರೆಲ್ಲ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ಇಲ್ಲಿಗೆ. ಎಲ್ಲರೂ ಕೂಡ ನನಗೆ ಕಾರ್ ಮೇಲೆ ವೇಟ್ ಮಾಡ್ತಾ ಇದ್ರು. ನಾನೇ ಕೊನೆಗೆ ಬಂದು ಹತ್ತಿರೋದು. ನನಗೋಸ್ಕರ ಎಲ್ಲರೂ ವೇಟ್ ಮಾಡ್ಕೊತಾ ಇದ್ದಿದ್ರು. ನೋಡ್ಬೋದು ಎಲ್ಲರೂ ಕಾರ್ ಮೇಲೆ ಕೂತ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಾವು. ನಮ್ಮ ಮನೆಯಿಂದ ದೇವರಿಗೆ ಹಣಕಾಯಿ ಮಾಡ್ಸೋಕ್ಕೆ ತೆಂಗಿನಕಾಯಿ ಎಲ್ಲ ಮನೆಯಿಂದನೇ ತಗೊಂಡೋಗಿರ್ತೀವಿ. ತೆಂಗಿನಕಾಯಿ, ಹೂವು ಎಲ್ಲ ಮನೆಯಿಂದನೇ ತಗೊಂಡೋಗ್ತೀವಿ. ಹಾಗೆ ಅರಿಶಿಣ, ಕುಂಕುಮ, ಊದುಬತ್ತಿ ಎಲ್ಲನೂ ಕೂಡ ಮನೆಯಿಂದನೇ ತಗೊಂಡೋಗಿರ್ತೀವಿ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ, ಹೊಂಬಾಳೆನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿ, ಅಂದರೆ ಮಹಾಗಣಪತಿ ಹೋಗೋಕ್ಕೆ ದಿನ ನಾನು ನಿಮ್ಮದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ಸೊ ಇದು ನೋಡ್ಬೋದು ಹೊಂಬಾಳೆನ ಹೇಗಿರುತ್ತೆ ಅಂತ ಹೇಳಿ. ನಮ್ಮ ಮನೇಲಿ ನಾವು ಅಡಿಕೆನ ಬೆಳೆಸ್ತೀವಲ್ಲ, ಅದಕ್ಕೆ ನಾವು ದೇವರಿಗೆ ಅಂತ ಹೇಳಿ ಅಡಿಕೆನ ಮುಂಚೆನೇ ಎತ್ತಿಡ್ತೀವಿ. ಹಾಗೆ ನಮ್ಮ ಮನೇಲಿ ಹಾಲು ತೆಗಿತಾರಲ್ವ, ಹಾಲು ಕೂಡ ಒಂದು ಬಾಟ್ಲಲ್ಲಿ ಹಾಕ್ಕೊಂಡಿರ್ತೀವಿ. ಹಾಗೆ ಇದನ್ನೆಲ್ಲ ಕೂಡ ನಾವು ಮನೆಯಿಂದನೇ ತಗೊಂಡೋಗಿ ದೇವ್ರಿಗೆ ಸಲ್ಲಿಸ್ತೀವಿ. ಇಲ್ಲಿಗೆ ಹೇಗೆ ಬರಬೇಕು ಅಂತ ಹೇಳಿ ದಾರಿನ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ನಿಮಗೆ. ಆದರೆ ಇಲ್ಲಿಗೆ ಬರುವಂಥವರು ಸ್ವಲ್ಪ ಹುಷಾರಾಗಿ ಬರಬೇಕು. ಯಾಕೆಂತಂದರೆ ಇದು ಕಿರಿದಾದ ರಸ್ತೆ ಮತ್ತು ಇಳಿಜಾರಿಂದ ಕರ್ವಿಂಗಿಂದ ಕೂಡಿದೆ. ಬರುವಂಥವ್ರು ಸ್ವಲ್ಪ ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಬನ್ನಿ. ಶ್ರೀ ಹೊಳೆ ಮಹಾಗಣಪತಿ ಇರುವುದು ಗಣೇಶ್ ಪಾಲ್ ಅಂತ ಹೇಳಿ ಆ ಊರಿನ ಹೆಸರು. ಎಲ್ಲರೂ ತುಂಬ ಜನ ಕೇಳಿರ್ತೀರ ಗಣೇಶ್ ಪಾಲು ಅಂತ ಹೇಳ್ಕೊಂಡು, ತುಂಬ ಜನ ಬಂದಿರ್ತೀರ. ಶ್ರೀ ಹೊಳೆ ಮಹಾಗಣಪತಿ ಇರುವುದು ನದಿಯ ಮಧ್ಯದಲ್ಲಿ. ನಿಮ್ಗಿಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಕಾಣಿಸ್ತಿರೋದೆಲ್ಲ ಫುಲ್ ನದಿನೇ. ಇವಾಗ ನೀರಿಲ್ಲ, ಸೊ ಅದಕ್ಕಾಗಿ ನೀರು ಅಷ್ಟೊಂದು ಕಾಣಿಸ್ತಿಲ್ಲ. ಈ ಸಲ ಮಳೆನೂ ಇಲ್ಲ, ಅದಕ್ಕಾಗಿ ನೀರು ಅಷ್ಟೊಂದು ಇಲ್ಲವೇ ಇಲ್ಲ ಈ ಸಲ. ಸೊ ನೋಡ್ಬೋದು ಇಲ್ಲಿ ಮಧ್ಯದಲ್ಲಿ ಚಪ್ರ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೇಯ. ಇದು ಯಾವುದೋ ಕೂಡ ದೊಡ್ಡ ದೇವಸ್ಥಾನ ಆಗಿರಲಿ ಏನೂ ಕಟ್ಟಿಲ್ಲ. ಯಾಕಂದರೆ ನದಿಯ ಮಧ್ಯದಲ್ಲಿ ಇರೋದಕ್ಕೆ ಈಗ ಯಾವುದೇ ರೀತಿಯ ದೇವಸ್ಥಾನ ಕಟ್ಟೋಕ್ಕಾಗೋದಿಲ್ಲ. ಜನರಿಗೆಲ್ಲ ಓಡಾಡಲಿಕ್ಕೆ ಈ ಥರ ಮಾಡಿ ಸಿಮೆಂಟಿನ ಸಂಕವನ್ನು ಮಾಡಿದ್ದಾರೆ. ಈ ವರ್ಷ ಅಷ್ಟೊಂದು ನೀರಿಲ್ಲ, ಇಲ್ಲಾಂತಂದರೆ ನದಿಯಲ್ಲಿ ತುಂಬ ನೀರು ಇರ್ತಾ ಇತ್ತು. ಈ ಸಲ ಮಳೆನೇ ಇದ್ದಿದ್ದಕ್ಕೆ ನೀರೆಲ್ಲ ತುಂಬ ಕಡಿಮೆ ಆಗಿದೆ. ನದಿಯಲ್ಲೇ ಕೈ ಕಾಲೆಲ್ಲ ತೊಳ್ಕೊಂಡು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ನಾವು. ನಾವು ಸುಮಾರು 11 ಟೈಮಿಗೆ ಹೋಗಿ ಮುಟ್ಟಿದ್ವಿ. ಅಂದರೆ ಸರಿಯಾಗಿ ಮಂಗಳಾರತಿ ಟೈಮೇ ಆಗಿತ್ತು. ಸೊ ಅದೇ ಟೈಮಿಗೆ ನಾವು ಹೋಗಿ ಮುಟ್ಟಿದ್ವಿ. ದೇವರಿಗೆಲ್ಲ ಕೈ ಮುಗಿದು ದೇವರಿಗೆ ತೆಂಗಿನಕಾಯಿನೆಲ್ಲ ಒಡಿಸಿ ನಾವು ತಂದಂತಹ ಅಡಿಕೆ ಮತ್ತು ಹೊಂಬಾಳೆನೂ ಕೂಡ ಕೊಟ್ವಿ. ಹಾಗೆ ದೇವರ ಪ್ರಸಾದನೆಲ್ಲ ತಗೊಂಡು ದೇವ್ರ ಮುಂದೆ 10 ನಿಮಿಷ ಹಾಗೆ ಕೂತ್ಕೊಂಡ್ವಿ. ಗಣಹೋಮ ದಿನ ತುಲಾಭಾರ ಯಾರೆಲ್ಲ ಹೇಳ್ಕೊಂಡಿರ್ತಾರಲ್ಲ, ಅವರೆಲ್ಲ ತುಲಾಭಾರ ಕೊಡೋಕೆ ಇಲ್ಲಿ ರೆಡಿ ಹಾಕ್ಕೊಂಡಿದ್ದಾರೆ. ಅಲ್ಲಿ ಭಟ್ರು ತುಲಾಭಾರ ತಕ್ಕಡಿ ಇರುತ್ತಲ್ವ, ಅದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಗಣೇಶ್ ಪಾಳ್ಯದಲ್ಲಿ ಯಾವುದೇ ರೀತಿಯ ದೇವಸ್ಥಾನ ಇಲ್ಲ. ಇಲ್ಲಿ ನಿಮಗೆ ಏನೆಲ್ಲ ಕಾಣಿಸ್ತಾ ಇದೆಯೋ ಸುತ್ತಮುತ್ತ, ಅದನ್ನೆಲ್ಲ ಬೇಸಿಗೆಗಾಲ ಬಿದ್ದ ತಕ್ಷಣ, ಅಂದರೆ ನೀರು ಕಡಿಮೆ ಆಗಿದ ತಕ್ಷಣವೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ. ಅಂದರೆ ಇಲ್ಲಿ ಚಪ್ಪರ ಎಲ್ಲ ಹಾಕಿ ಮೇಲ್ಗಡೆಯಿಂದ ಸೊಂಗೆ ಎಲ್ಲ ಹಾಕಿ ಎಲ್ಲನೂ ಕೂಡ ಪ್ರತಿ ವರ್ಷವೂ ಕೂಡ ಈ ರೀತಿ ರೆಡಿ ಮಾಡಬೇಕು. ಯಾಕೆಂದರೆ ಮಳೆಗಾಲದಲ್ಲಿ ನದಿ ತುಂಬ ಫುಲ್ ನೀರು ತುಂಬ್ಕೊಂಡು ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಏನೂ ಇಡುವುದಿಲ್ಲ, ಅಷ್ಟು ಕೂಡ ಬಿಚ್ಚಿ ತಗೊಂಡೋಗಿಡಬೇಕು. ಮತ್ತು ಬೇಸಿಗೆಗಾಲ ಈ ಗಣಹೋಮ ಪ್ರತಿ ವರ್ಷವೂ ಕೂಡ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡೇ ಅಷ್ಟನ್ನು ರೆಡಿ ಮಾಡಬೇಕು. ಇಲ್ಲಿ ಗಣಹೋಮ ದಿನ ಅಂಗಡಿ ಎಲ್ಲ ತುಂಬ ಬಂದಿರುತ್ತೆ. ಅಂದರೆ ಇದು ಗಣೇಶ್ ಪಾಲ್ ಗಣಹೋಮ ಅಂತ ಹೇಳೋದಿಲ್ಲ ಯಾರು ಕೂಡ, ಇಲ್ಲಿ ಗಣೇಶ್ ಪಾಲ್ ಜಾತ್ರೆ ಅಂತಲೇ ಹೇಳಿ ಕರೀತಾರೆ. ಸೊ ನಾವು ದೇವರಿಗೆಲ್ಲ ಕೈ ಮುಗಿದಾದ್ಮೇಲೆ ಐಸ್ ಕ್ರೀಮ್ ತಿನ್ನುವ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡ್ಬೋದು ಫುಲ್ಲು ಧೂಳೇ ಧೂಳು. ಅಂತಂದರೆ ನದಿಯಲ್ಲಿ ಯಾವುದೇ ರೀತಿಯಾಗಿ ಡಾಂಬೋರ್ ಆಗಿರಲಿ ಅಥವಾ ಯಾವುದೋ ಸಿಮೆಂಟ್ ಆಗಿರಲಿ ಏನೂ ಕೂಡ ಹಾಕಿರೋದಿಲ್ಲ, ಫುಲ್ ರೇತಿ ಅದು. ನೋಡ್ಬೋದು ನಾವು ಒಂದೊಂದು 3 ಜನ ಸೇರಿಕೊಂಡು ಗಡ್ಬಡ್ ಐಸ್ ಕ್ರೀಮನ್ನು ತಗೊಂಡು ತಿನ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೋಡ್ಬೋದು ಫುಲ್ ಅಂಗಡಿ ಕೂಡ ಇದೆ. ಎಲ್ಲ ಥರದ ಅಂಗಡಿ, ಬಳೆ ಅಂಗಡಿ ಎಲ್ಲ ಅಂಗಡಿ ಕೂಡ ಬರುತ್ತೆ ಇಲ್ಲಿ. ಸ್ವೀಟ್ ಅಂಗಡಿ ಎಲ್ಲನೂ ಕೂಡ ಬರುತ್ತೆ. ಈ ಥರ ಅಂಗಡಿ ಎಲ್ಲ ಪ್ರತಿದಿನ ಕೂಡ ಇರೋದಿಲ್ಲ. ಈ ಗಣಹೋಮಕ್ಕೆ ಮಾತ್ರ ಈ ಅಂಗಡಿಗಳೆಲ್ಲ ಬಂದಿರ್ತಾರೆ.
ಜನನೂ ಕೂಡ ಅಷ್ಟೇಯ ಈ ಪ್ರತಿದಿನ ಇಷ್ಟೆಲ್ಲ ಜನ ಇಲ್ಲಿ ಸೇರುವುದಿಲ್ಲ. ಈ ಗಣ ಹೋಮ ಇದ್ದಾಗ ಮಾತ್ರ ಅಂದರೆ ಗಣೇಶ ಜಾತ್ರೆ ಇದ್ದಾಗ ಮಾತ್ರ ಇಷ್ಟೆಲ್ಲ ಜನ ಸೇರ್ತಾರೆ. ಬಾಕಿ ಟೈಮಿಗೆಲ್ಲ ಈ ರೀತಿ ಯಾವುದೇ ಅಂಗಡಿ ಯಾವುದು ಇರುವುದಿಲ್ಲ. ಹಾಗಂತೇಳಿ ಮುಂದ್ಗಡೆ ದೇವ್ರ ಹತ್ರ ಇರೋ ಚಪ್ರಗಳೆಲ್ಲ ಹಾಗೆ ಇರುತ್ತೆ. ಅದು ಮಳೆಗಾಲ ಸ್ಟಾರ್ಟ್ ಆದಾಗ ಅವ್ರು ತೆಗಿತಾರೆ. ಅದಕ್ಕಿಂತ ಮುಂಚೆ ಆ ಥರ ಚಪ್ರ ಅಷ್ಟು ಕೂಡ ಹಾಗೆ ಇರುತ್ತೆ. ಮತ್ತೆ ತುಂಬ ಜನ ಇಲ್ಲಿ ನೆಕ್ಸ್ಟ್ ಗಣ ಹೋಮ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಈ ಗಣ ಹೋಮ ಆದಮೇಲೆ ತುಂಬ ಜನ ಹೇಳ್ಕೊಂಡಿರ್ತಾರೆ ದೇವರಿಗೆ ನಾವು ಗಣ ಹೋಮ ಮಾಡ್ತೀವಿ ಅಂತೇಳಿ. ಅಂಥವ್ರು ಬಂದು ನೆಕ್ಸ್ಟ್ ಗಣ ಹೋಮ ಮಾಡ್ತಾರೆ. ನೀವು ನೋಡ್ಬೋದು ಸುತ್ತಮುತ್ತ ಕೂಡ ನದಿನೇ ಇದೆ. ಈ ಸಲ ನೀರು ಇಲ್ದಿರೋದಕ್ಕೆ ಅಷ್ಟೊಂದು ನೀರು ಕಾಣೋದಿಲ್ಲ. ಇಲ್ಲಾಂದ್ರೆ ತುಂಬ ನೀರು ಇರ್ತಾ ಇತ್ತು. ಗಣೇಶ ಬಲಿಗೆ ಯಾರಾದರೂ ಬಂದರೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಒಂದು ವಿನಂತಿ. ಯಾಕೆಂದರೆ ನೀರಿನಲ್ಲಿ ಯಾರೂ ಕೂಡ ಆಟ ಆಡೋಕ್ಕಾಗಿರಲಿ ಅಥವಾ ಸ್ನಾನ ಮಾಡೋಕ್ಕಾಗಿರಲಿ ಅಥವಾ ಯಾರೂ ಕೂಡ ನೀರಿಗೆ ಆಳಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಹುಷಾರಲ್ಲಿ ನೀವು ಇದ್ಕೊಂಡು ಜೋಪಾನವಾಗಿ ಮನೆಗೆ ಹೋಗಬೇಕು. ಇದು ನದಿಯ ಮಧ್ಯದಲ್ಲಾದ್ರೂ ಕೂಡ ಊಟದ ವ್ಯವಸ್ಥೆನೂ ಕೂಡ ಮಾಡ್ತಾರೆ ಇವರು. ಇಲ್ಲಿ ನೋಡ್ಬೋದು ಜನ ಊಟದಕ್ಕೆ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಮೇಲ್ಗಡೆನ ಚಪ್ರ ಹೇಗೆ ಹಾಕಿದ್ದಾರೆ ಅಂತೇಳಿ. ಪ್ರತಿ ವರ್ಷನೂ ಕೂಡ ಇದೇ ರೀತಿ ಚಪ್ರನ ಹಾಕಬೇಕಾಗತ್ತೆ. ಇಲ್ಲಾಂತಂದ್ರೆ ನದಿಯಲ್ಲಿ ಫುಲ್ ಬಿಸಿಲಲ್ವಾ, ಸ್ವಲ್ಪ ಸ್ವಲ್ಪ ಸಾಂಗೆನ ಹಾಕಿ ಈ ಥರ ಅಷ್ಟೊಂದು ಬಿಸಿಲು ತಾಗದೇ ಇರೋ ಥರ ಚಪ್ರನ ಮಾಡ್ತಾರೆ. ಊಟದ ಸಾಲಂತೂ ಭಾಳ ಉದ್ದವಾಗಿತ್ತು. ಇಲ್ಲಿ ನೋಡ್ಬೋದು ಊಟನ ಬಡಿಸ್ತಾ ಇದ್ದಾರೆ. ಪ್ಲೇಟ್ನಲ್ಲಿ ಊಟ ಬಡಿಸೋದು. ಯಾಕೆಂದರೆ ಬಾಳೆಲೆಲ್ಲ ಬಡ್ಸೋಕ್ಕಾದ್ರೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಈ ಥರ ಜಾಗ ಕೂಡ ಇಲ್ಲ. ಯಾಕೆಂದರೆ ಫುಲ್ ರೇತಿ ಇರೋದ್ರಿಂದ ಬಾಳೆಲ್ಲಿ ಬಡಿಸಿದ್ರೆ ಆಗೋದಿಲ್ಲ ಅಂತ ಹೇಳಿ ಪ್ಲೇಟಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರು. ನೋಡ್ಬೋದು ಇಲ್ಲಿ ಸೈಡಲ್ಲಿ ಕೂತ್ಕೊಂಡು ಊಟನ ಮಾಡ್ತಾ ಇದ್ದಾರೆ. ಊಟ ಆದಮೇಲೆ ನದಿಯಲ್ಲಿ ಪ್ಲೇಟನ್ನು ತೊಳೆದಿಟ್ರೆ ಆಯಿತು. ಊಟಕ್ಕೆ ಅನ್ನ ಸಾರು ಪಾಯಸ ಮಾಡಿದರು. ಪಾಯಸನ ನೆಕ್ಸ್ಟ್ ಹಾಕ್ತಾರೆ. ಅನ್ನನ ಊಟ ಮಾಡ್ಕೊಂಡು ಹೋದಾದ್ಮೇಲೆ ಪಾಯಸ ಹಾಕ್ಕೊಳ್ಳಿಕ್ಕೆ ಹೋಗಬೇಕು. ಮಸ್ತಾಗಿತ್ತು ಊಟನೂ ಕೂಡ. ಇಲ್ಲಿ ಗಣಹೋಮ ದಿನ ಅಂತಂದರೆ ಗಣೇಶ ಜಾತ್ರೆ ದಿನ ತೆಂಗಿನಕಾಯಿಗೆ ಚೀಟಿ ಮಾಡಬೇಕಾಗತ್ತೆ. ಅದಕ್ಕೆ ಈ ಕಡೆಯಿಂದ ಸಾಲಿಂದ ಇಲ್ಲಿ ಚೀಟಿ ಮಾಡೋದು. ಮತ್ತು ಈ ಪಕ್ಕದಿಂದನೂ ದೇವ್ರು ಕಾಣಿಸ್ತಾ ಇದ್ದಾರೆ. ಇದು ಕಬ್ಬಿಣದೇನು ಕಾಣಿಸ್ತಾ ಇದೆಯಲ್ಲ ಅದನ್ನೆಲ್ಲ ಮಳೆಗಾಲದಲ್ಲಿ ತೆಗೆದಿಡಬೇಕಾಗತ್ತೆ. ಇಲ್ಲಾಂದರೆ ನೀರಿಗೆ ಕೊಚ್ಕೊಂಡು ಹೋಗುತ್ತೆ ಅಂತೇಳಿ ಅಷ್ಟೂ ಕೂಡ ಬಿಚ್ಚಬೇಕಾಗತ್ತೆ. ಏನೇನು ಇಡುವುದಿಲ್ಲ ಇಲ್ಲಿ. ಅಷ್ಟು ಕೂಡ ಮಳೆಗಾಲ ತಾಗೋಕ್ಕಿಂತ ಮುಂಚೆನೇ ಅಷ್ಟೂ ಕೂಡ ಬಿಚ್ಚಿ ಒಂದು ಕಡೆ ಶೇಖರಣೆ ಮಾಡಿ ಇಡ್ತಾರೆ. ಇಲ್ಲಿ ಊರವರೆಲ್ಲ ಸೇರಿಕೊಂಡು ಪ್ರತಿ ವರ್ಷವೂ ಕೂಡ ಗಣಹೋಮ ಆಗೋಕ್ಕಿಂತ ಮುಂಚೆ ಅಮಾವಾಸ್ಯೆ ಇರುತ್ತಲ್ವ, ಆ ಅಮಾವಾಸ್ಯೆಗೆ ಊರವರೆಲ್ಲ ಸೇರಿಬಿಟ್ಟು ದೇವ್ರ ಮುಂದೆ ಎಲ್ಲ ರೇತಿ ಎಲ್ಲ ಬಿದ್ದಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಪ್ರತಿ ವರ್ಷವೂ ಕೂಡ ಹೋಗ್ತಾರೆ. ಪ್ರತಿ ವರ್ಷವೂ ಕೂಡ ನಮ್ಮಪ್ಪ ಇಲ್ಲಿ ಹೋಗಿ ಒಂದೇ ದಿನ ದೇವರ ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ಆ ದೇವರ ಸೇವೆ ಮಾಡಿದ್ದಕ್ಕೆ ಗಣಹೋಮ ದಿನ ಅವರಿಗೆಲ್ರಿಗೂ ಕೂಡ ಸ್ಪೆಷಲ್ ಆಗಿ ಪ್ರಸಾದವನ್ನು ಕೊಡ್ತಾರೆ. ಶ್ರೀ ಹೊಳೆ ಮಹಾಗಣಪತಿಯವನು ನಾನು ನಂಬಿದಂತಹ ದೇವರು. ಇವರು ಯಾವತ್ತೂ ನಮಗೆ ಕೈ ಬಿಟ್ಟಿಲ್ಲ. ನಾವು ಏನೇ ಬೇಡ್ಕೊಂಡ್ರೂ ಕೂಡ ಅದನ್ನು ಈಡೇರಿಸಿದ್ದಾರೆ. ಇವತ್ತು ಜಾತ್ರೆ ಆಗಿದ್ದರಿಂದ ತುಂಬ ಜನ ಸೇರಿದ್ರು. ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ದಿನ ಇಲ್ಲಿ ಬಂದು ನಾನು ನಿಮಗೆ ಕರೆಕ್ಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕೆಂದರೆ ತುಂಬ ಜನರು ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಕರೆಕ್ಟ್ ಆಗಿರಲಿಲ್ಲ. ಮತ್ತು ಇಲ್ಲಿ ಫೂಲ್ ಕೂಡ ಕಟ್ತಾ ಇದ್ದಾರೆ. ನೋಡ್ಬೋದು ಇಷ್ಟು ದಿನ ಇಲ್ಲಿ ಈ ಕಡೆಯಿಂದ ಆ ಕಡೆಗೆ ಮಳೆಗಾಲದಲ್ಲಿ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ. ಇವಾಗ ಅದನ್ನು ಬ್ರಿಡ್ಜ್ ಕಟ್ತಾ ಇದ್ದಾರೆ. ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ಗಣೇಶ್ ಪಾಲ್ ಅಂತ ಹೇಳಿ. ಸಿರ್ಸಿಯಿಂದ ಮತ್ತು ಯಲ್ಲಾಪುರದಿಂದ ಎರಡೂ ಕಡೆಯಿಂದನೂ ಬರ್ಬೋದು. ಸಿರ್ಸಿಯಿಂದನೇ 2 ರೂಟಿಂದ ಬರ್ಬೋದು. ಒಂದು ಹುಲೇಕಲ್ ರೂಟಿಂದ. ಆ ರೂಟಿಂದ ಬಂದರೆ ಸುಮಾರು 30 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ರೂಟು ಯಲ್ಲಾಪುರ ಸಿರ್ಸಿ ರೋಡಿಂದ ಬರಬೇಕು. ಅಲ್ಲಿಂದ ಬಂದರೆ ಹಿತ್ತಳ್ಳಿ ಕ್ರಾಸ್ ಅಂತ ಹೇಳಿದೆ. ಆ ರೂಟಿಂದ ಬಂದು 9 ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗತ್ತೆ. ಸೊ ಬರೋರಂಥವ್ರು ಸ್ವಲ್ಪ ಜೋಪಾನವಾಗಿ ಬನ್ನಿ. ಗಣೇಶ ಪಾಲಿಗೆ ಬರುವಂಥವ್ರು ಯಾರೂ ಕೂಡ ನೀರಿಗೆ ಇಳಿದು ಮಜಾ ಮಾಡೋದಾಗಿರಲಿ ಅಥವಾ ಈಜಾಡೋದಾಗಿರಲಿ ಅಥವಾ ನೀರಿನ ಆಳಕ್ಕೆ ಹೋಗೋದಾಗಿರಲಿ ಯಾವುದೇ ರೀತಿಯನ್ನು ಮಾಡಬೇಡಿ ಪ್ಲೀಸ್.